ರಷ್ಯಾ ಮೇಲೆ ಅಮೆರಿಕನ್ ಕ್ಷಿಪಣಿ, ಮಲಗಿರೋ ಸರ್ಪ ಕೆಣಕಿದ್ರ ಬೈಡೆನ್, ರಷ್ಯಾ ಅಣು ಸಿದ್ಧಾಂತಕ್ಕೆ ತಿದ್ದುಪಡಿ, ಈಗಲೂ ಪುಟಿನ್ ತಡೆದು ನಿಲ್ಸೋಕಾಗತ್ತಾ? ನಮಸ್ಕಾರ ಸ್ನೇಹಿತರೆ, ನವೆಂಬರ್ 19ನೇ ತಾರೀಕು ಅಂದರೆ ಕಳೆದ ಮಂಗಳವಾರ ಜಗತ್ತಲ್ಲಿ ದೊಡ್ಡ ದೊಡ್ಡ ಅನಾಹುತಕಾರಿ ಘಟನೆಗಳಾಗಿವೆ. ರಷ್ಯಾ ಯುಕ್ರೇನ್ ಯುದ್ಧ ಶುರುವಾಗಿ ಮಂಗಳವಾರ 1,000 ದಿನ ಕಂಪ್ಲೀಟ್ ಆಯಿತು. ಆದರೆ ಇದೇ ದಿನ ಯುಕ್ರೇನ್ ಮೊದಲ ಬಾರಿಗೆ ಅಮೆರಿಕದ ಆರ್ಮಿ ಟ್ಯಾಕ್ಟಿಕಲ್ ಮಿಸೈಲ್ ಸಿಸ್ಟಮ್ ಬಳಸಿ ರಷ್ಯಾದ ಒಳಗೆ ಕ್ಷಿಪಣಿ ದಾಳಿ ಮಾಡಿದೆ. ಕ್ಷಿಪಣಿ ಬಳಸಿ ಯುದ್ಧ ಯಾವ ಹಂತಕ್ಕೆ ಹೋಗಿದೆ ಅಂದರೆ, ನೆರೆಯ ಸ್ವೀಡನ್ ಮತ್ತು ಫಿನ್ಲ್ಯಾಂಡ್ ಸರ್ಕಾರಗಳು ಯುದ್ಧಕ್ಕೆ ರೆಡಿ ಆಗಿರಿ ಅಂತ ತಮ್ಮ ಪ್ರಜೆಗಳಿಗೆ ಅಲರ್ಟ್ ಜಾರಿ ಮಾಡಿವೆ. ರೇಷನ್ ಖರೀದಿ ಮಾಡಿಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ನಾರ್ಡಿಕ್ ಯುರೋಪಿಯನ್ ರಾಷ್ಟ್ರಗಳು ಜನರಿಗೆ. ರಷ್ಯಾದಲ್ಲಿ ಅಣ್ವಸ್ತ್ರ ನೀತಿಗೆ ಬದಲಾವಣೆಗೆ ಪುಟಿನ್ ಸೈನ್ ಕೂಡ ಹಾಕಿಯಾಗಿದೆ. ಇದರಿಂದ ಅಣ್ವಸ್ತ್ರ ಬಳಕೆಗೆ ಕಾನೂನು ಇನ್ನಷ್ಟು ಈಸಿ ಆಗಿದೆ ಅವರಿಗೆ. ಇದೇ ಕಾರಣಕ್ಕೆ ಡೊನಾಲ್ಡ್ ಟ್ರಂಪ್ ಜೂನಿಯರ್ ಅಂದರೆ ಟ್ರಂಪ್ ಅವರ ಮಗ, ನಮ್ಮಪ್ಪ ಅಧಿಕಾರಕ್ಕೆ ಬರೋಕ್ಕೂ ಮುಂಚೆ ಜೋ ಬೈಡೆನ್ 3ನೇ ಮಹಾಯುದ್ಧ ಶುರು ಮಾಡಿನೇ ಹೋಗಿ ಬೆಂಕಿ ಹಾಕಿನೇ ಹೋಗೋಣ ಅಂತ ಪ್ಲಾನ್ ಮಾಡಿದ್ದಾರೆ ಅಂತ ಕಾಣುತ್ತೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಇದ್ದಕ್ಕಿದ್ದ ಹಾಗೆ ಬೈಡೆನ್ ಇಷ್ಟು ದಿವಸ ಸುಮ್ಮನಿದ್ದವರು ಈಗ ನಮ್ಮ ಲಾಂಗ್ ರೇಂಜ್ ಕ್ಷಿಪಣಿಯನ್ನ ರಷ್ಯಾ ಮೇಲೆ ನೀವು ಬಳಸಬಹುದು ಅಂತ ಪರ್ಮಿಷನ್ ಕೊಟ್ಬಿಟ್ರಲ್ಲ. ಜೊತೆಗೆ ಈಗ ನೆಲಬಾಂಬುಗಳನ್ನು ಕೂಡ ರಷ್ಯಾ ವಿರುದ್ಧ ಬಳಸಿ ಅಂತ ಬೈಡೆನ್ ಅನುಮತಿ ಕೊಟ್ಬಿಟ್ಟಿದ್ದಾರೆ ಯುಕ್ರೇನ್ಗೆ. ಹಾಗಾಗಿ ಟ್ರಂಪ್ ಮಗ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮಪ್ಪ ಯುದ್ಧ ನಿಲ್ಲಿಸ್ತೀನಿ ಅಂತ ಮಾತನಾಡ್ತಿದ್ರೆ ಹೋಗೋಕ್ಕಿಂತ ಮುಂಚೆ ಬೆಂಕಿ ಹಾಕಿ ಹೋಗೋಣ ಅಂತ ಟ್ರೈ ಮಾಡ್ತಿದ್ದಾರೆ ಬೈಡೆನ್ ಅಂತ ಹೇಳಿ ಜೂನಿಯರ್ ಟ್ರಂಪ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇನ್ನೂ ದೊಡ್ಡ ಬೆಳವಣಿಗೆ ಏನು ಅಂದರೆ, ಯುಕ್ರೇನ್ ರಾಜಧಾನಿ ಕಿಯವ್ನಲ್ಲಿ ಅಮೆರಿಕದ ರಾಯಭಾರ ಕಚೇರಿಯನ್ನು ಶಟ್ ಡೌನ್ ಮಾಡಿದೆ ಅಮೆರಿಕ ಇದ್ದಕ್ಕಿದ್ದ ಹಾಗೆ. ಇಷ್ಟು ದಿವಸ ಮಾಡಿರಲಿಲ್ಲ, ಈಗ ಶಟ್ ಡೌನ್ ಮಾಡಿದ್ದಾರೆ. ಹಾಗಿದ್ರೆ ಈ ಪರಿಸ್ಥಿತಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಏನೇನು ಬೆಳವಣಿಗೆಗಳಾಗ್ತಾ ಇವೆ? ಅಧ್ಯಕ್ಷ ಪುಟಿನ್ ಏನು ಮಾಡೋಕೆ ಹೊರಟಿದ್ದಾರೆ? ಯುರೋಪ್ನಲ್ಲಿ ಯುಕ್ರೇನ್ ರಷ್ಯಾ ಯುದ್ಧದ 1,000 ದಿನಗಳು ಕಂಪ್ಲೀಟ್ ಆಗೋ ಟೈಮ್ನಲ್ಲಿ ಕಮ್ಮಿ ಆಗೋದ್ರ ಬದಲಿಗೆ ಇದ್ದಕ್ಕಿದ್ದ ಹಾಗೆ ಮಹಾಯುದ್ಧ ಸ್ಫೋಟ ಆಗೋ ರೀತಿಯಲ್ಲಿ ಎಲ್ಲ ಬೆಳವಣಿಗೆಗಳು ಇದ್ದಕ್ಕಿದ್ದಂತೆ ವೇಗವಾಗಿ ಆಗ್ತಿರೋದ್ರ ಹಿಂದಿನ ಕಾರಣಗಳೇನು? ಬನ್ನಿ ಕ್ವಿಕ್ ಆಗಿ ಸಂಪೂರ್ಣ ಮಾಹಿತಿ ಪಡೆಯೋ ಪ್ರಯತ್ನ ಮಾಡೋಣ. 1000 ದಿನ ಸಾವಿಗೆ ಮುನ್ನುಡಿ, ಶಾಂತ ರಾಷ್ಟ್ರಗಳಲ್ಲಿ ಯುದ್ಧ ಭೀತಿ. 50 ಲಕ್ಷ, ಬರೋಬ್ಬರಿ 50 ಲಕ್ಷ ಪಾಂಪ್ಲೆಟ್ಗಳನ್ನು, ಕರಪತ್ರಗಳನ್ನು ಸ್ವೀಡನ್ ತನ್ನ ಜನರಿಗೆ ಹಂಚೋಕೆ ಶುರು ಮಾಡಿದೆ. ಏನಿದೆ ಈ ಪಾಂಪ್ಲೆಟಲ್ಲಿ? ನೆರೆಯ ಫಿನ್ಲ್ಯಾಂಡ್ ಸರ್ಕಾರ ಯುದ್ಧ ಭೀತಿಯಿಂದ ಒಂದು ಪ್ರಿಪೇರ್ಡ್ನೆಸ್ ವೆಬ್ಸೈಟ್ ಲಾಂಚ್ ಮಾಡಿದೆ. ಅವರು ಯುದ್ಧಕ್ಕೆ ತಯಾರಿ ಮಾಡ್ಕೊಳ್ತಿದ್ದಾರೆ. ಸೊ ನಾವು ಯುದ್ಧ ಸಾಧ್ಯತೆಯನ್ನು ತಳ್ಳಿ ಹಾಕಂಗಿಲ್ಲ, ಎಲ್ಲರೂ ದಯವಿಟ್ಟು ಪ್ರಿಪೇರ್ ಆಗಿ, ಯಾವ ಟೈಮ್ನಲ್ಲಿ ಏನು ಬೇಕಾದರೂ ಆಗ್ಬೋದು ಅಂತ ಕರಪತ್ರವನ್ನು ಹಂಚಿದೆ. ಆನ್ಲೈನ್ ಸ್ಟೇಟ್ಮೆಂಟ್ ಕೊಡೋ ಕಾಲದಲ್ಲಿ 50 ಲಕ್ಷ ಪಾಂಪ್ಲೆಟ್ ಪ್ರಿಂಟ್ ಮಾಡಿ ಪರಿಸ್ಥಿತಿಯ ತೀವ್ರತೆಯನ್ನ ದೇಶದ ಮೂಲೆ ಮೂಲೆಗೆ ಫಿಸಿಕಲ್ ಆಗಿ ಹರಡ್ತಾ ಇದೆ. ಸ್ನೇಹಿತರೆ, ಈ ಅತಿ ಮುಖ್ಯವಾದ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ, ಈ ಕ್ರೈಸಿಸ್ ಅನ್ನೋದು ಒಂದು ದೇಶಕ್ಕೂ ಬರ್ಬೋದು, ಒಬ್ಬ ವ್ಯಕ್ತಿಗೂ ಕೂಡ ಬರ್ಬೋದಲ್ಲ. ವ್ಯಕ್ತಿಗಳಿಗೆ, ವಿದ್ಯಾರ್ಥಿಗಳಿಗೆ, ಪ್ರೊಫೆಷನಲ್ಗಳಿಗೆ ಕ್ರೈಸಿಸ್ ಯಾವಾಗ ಬರುತ್ತೆ? ಅವರು ಲೇಟೆಸ್ಟ್ ನಾಲೆಜ್ಗೆ ಅಪ್ಡೇಟ್ ಆಗದೇ ಇದ್ದಾಗ, ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡ್ಕೊಳ್ದೇ ಇದ್ದಾಗ, ಅವರ ಕರಿಯರ್ ಹಾಗೂ ಫ್ಯೂಚರ್ ಡಿಸೈಡ್ ಮಾಡೋ ಅಂಶಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳದೇ ಇದ್ದಾಗ. ಇವತ್ತು ಟೆಕ್ನಾಲಜಿ ಯಾರ ಕೈಯಲ್ಲಿರುತ್ತೋ ಪವರ್ ಅವರ ಕೈಯಲ್ಲಿರುತ್ತೆ. ನಾವು ನಮ್ಮನ್ನು ಅಪ್ಸ್ಕಿಲ್ ಮಾಡ್ಕೊಳ್ತಾ ಹೋಗ್ಲಿಲ್ಲ ಅಂದ್ರೆ ಕರಿಯರ್ ಹಾಗೂ ಲೈಫಲ್ಲಿ ಫೇಲ್ ಆಗೋ ಸಂದರ್ಭ ಕೂಡ ಬರ್ಬೋದು. AI ಸ್ಕಿಲ್ಸ್ ಆಗಿರ್ಬೋದು, ಡೇಟಾ ಅನಾಲಿಸಿಸ್ ಆಗಿರ್ಬೋದು, ಪರ್ಸನಲ್ ಬ್ರ್ಯಾಂಡಿಂಗ್, ಬಿಸ್ನೆಸ್ ಹಾಗೂ ಮಾರ್ಕೆಟಿಂಗ್ ಟೆಕ್ನಿಕ್ಗಳು, ಟಾಸ್ಕ್ ಆಟೋಮೇಷನ್, HR, ಆಪರೇಷನ್, ಆಂಟ್ರಪ್ರಿನರ್ಸ್ ಎಲ್ಲರಿಗೂ ಉಪಯೋಗ ಆಗೋ ಉಚಿತ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನ ಗ್ರೋತ್ ಸ್ಕೂಲ್ ತಗೊಂಡ್ಬಂದಿದೆ. ಪ್ರತಿಯೊಂದು ಫೀಲ್ಡ್ನಲ್ಲಿ ತಮ್ಮ ಸ್ಕಿಲ್ಸನ್ನು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋರಿಗೆ ಈ 3 ಗಂಟೆಗಳ ಹ್ಯಾಂಡ್ಸ್ ಆನ್ AI ಟ್ರೈನಿಂಗ್ ಪ್ರೋಗ್ರಾಮ್ ಹೆಲ್ಪ್ ಮಾಡ್ಬೋದು. ನಾರ್ಮಲ್ ಆಗಿದ್ದು ಪೇಯ್ಡ್ ಪ್ರೋಗ್ರಾಮ್, ಆದರೆ mastmag.comನ ವೀಕ್ಷಕರಿಗೆ, ಮೊದಲ 1,500 ವೀಕ್ಷಕರಿಗೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹೋಗೋರಿಗೆ ಇದು ಫ್ರೀ ಆಕ್ಸೆಸ್ ಇರುತ್ತೆ. ಅದಾದ ನಂತರ ಕೂಡ ಅತ್ಯಂತ ಅಫೋರ್ಡಬಲ್ ಪ್ರೈಸಸ್ನಲ್ಲಿರುತ್ತೆ. ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕನ್ನು ಮಿಸ್ ಮಾಡದೆ ಚೆಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಸ್ನೇಹಿತರೆ, ಫಿನ್ಲ್ಯಾಂಡ್, ಸ್ವೀಡನ್, ನಾರ್ವೆ ಆಗಿರ್ಬೋದು, ಅತ್ಯಂತ ಪೀಸ್ಫುಲ್ ರಾಷ್ಟ್ರಗಳಿವೆಲ್ಲ. ಪೀಸ್ ಇಂಡೆಕ್ಸ್ನಲ್ಲಿ ಪ್ರತಿ ವರ್ಷ ಟಾಪ್ನಲ್ಲಿ ಬರೋ ಸಿರಿವಂತ ರಾಷ್ಟ್ರಗಳು. ಇಂಥ ದೇಶಗಳಲ್ಲಿ ಈಗ ಯುದ್ಧದ ಹೆದರಿಕೆ ಆವರಿಸಿದೆ. ಕಾರಣ ಅಮೆರಿಕ ಅಧ್ಯಕ್ಷರ ಬ್ಯಾಕ್ ಟು ಬ್ಯಾಕ್ ಬೆಂಕಿ ಹಾಕೋ ನಿರ್ಧಾರಗಳು. ಯುಕ್ರೇನ್ಗೆ ತನ್ನ ಟ್ಯಾಕ್ಟಿಕಲ್ ಮಿಸೈಲ್ಗಳನ್ನು ರಷ್ಯಾ ವಿರುದ್ಧ ಬಳಸೋಕೆ ಬೈಡೆನ್ ಅನುಮತಿ ಕೊಟ್ಟರು. ನಿಮ್ಗೆ ನೆನಪಿರಲಿ, ಸ್ವೀಡನ್ ಮತ್ತು ಫಿನ್ಲ್ಯಾಂಡ್ ತಮ್ಮ ದಶಕಗಳ ಅಲಿಪ್ತ ನೀತಿಗೆ ಗುಡ್ ಬೈ ಹೇಳಿ ನ್ಯಾಟೋ ಒಕ್ಕೂಟ ಸೇರ್ಕೊಂಡಿವೆ, ಪ್ರೊಟೆಕ್ಷನ್ ಸಿಗುತ್ತೆ ಅಂತ ಅಂದ್ಕೊಂಡು.
ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದ ಮೇಲೆ ಸೇರ್ಕೊಂಡಿವೆ. 2023ರಲ್ಲಿ ಫಿನ್ಲ್ಯಾಂಡ್, ಈ ವರ್ಷ ಸ್ವೀಡನ್. ಫಿನ್ಲ್ಯಾಂಡ್ 31ನೇ ನ್ಯಾಟೋ ರಾಷ್ಟ್ರ ಆದರೆ ಸ್ವೀಡನ್ 32ನೇ ದೇಶ. ರಷ್ಯಾ ನಮ್ಮ ಮೇಲೂ ಯುದ್ಧ ಸಾರಲ್ಲ ಅಂತ ಏನು ಗ್ಯಾರಂಟಿ ಅಂತ ಹೆದರ್ಕೊಂಡು ಈ ರಾಷ್ಟ್ರಗಳು ನ್ಯಾಟೋ ಸೇರ್ಕೊಂಡಿದ್ವು ರಕ್ಷಣೆಗೋಸ್ಕರ. ಈ ಭಾಗದ ಜಿಯೋಗ್ರಫಿ ಕೂಡ ಒಂದ್ಸಲ ಗಮನಿಸಿ. ಫಿನ್ಲ್ಯಾಂಡ್ಗೆ ರಷ್ಯಾ ಜೊತೆ ದೊಡ್ಡ ಗಡಿ ಇದೆ. ಸ್ವೀಡನ್ ಜೊತೆ ಭೂಗಡಿ ಇಲ್ಲದೆ ಹೋದರೂ ಕೂಡ ಮೇನ್ಲ್ಯಾಂಡ್ ರಷ್ಯಾದಿಂದಲೂ ರಷ್ಯಾಗೆ ಸೇರಿದ ಕಲಿನಿನ್ ಗ್ರಾಡ್ನಿಂದಲೂ ಜಲಗಡಿ ಮೂಲಕ ಕೈಗೆಟುಕೋ ದೂರದಲ್ಲಿದೆ ಸ್ವೀಡನ್. ಸೊ ಇದೇ ಸ್ವೀಡನ್ ಈಗ ತನ್ನ ಜನರಿಗೆ ಯುದ್ಧಕ್ಕೆ ಮೆಂಟಲಿ ಮತ್ತು ಲಾಜಿಸ್ಟಿಕಲಿ ರೆಡಿ ಇರಿ ಅಂತ ಹೇಳಿದೆ. ಲಾಜಿಸ್ಟಿಕಲಿ ಅಂದರೆ ನೀರು, ಆಹಾರ ಇತ್ಯಾದಿ ಅಗತ್ಯ ಸಾಮಗ್ರಿಯನ್ನು ಸ್ಟೋರ್ ಮಾಡ್ಕೊಳ್ಳಿ, ಯುದ್ಧ ಶುರುವಾದರೆ ಅವೆಲ್ಲ ಸಿಗದೇ ಇರ್ಬೋದು ಅಂತ ಹೇಳಿದೆ. ಇದೇ ರೀತಿ ಹೇಳಿದೆ. ಜೊತೆಗೆ ಎಮರ್ಜೆನ್ಸಿ ಸೈಬರ್ ದಾಳಿಗಳಿಗೂ ಪ್ರಿಪೇರ್ ಆಗಿರಬೇಕು ಅಂತ ಹೇಳಿದೆ. ಇಫ್ ಕ್ರೈಸಿಸ್ ಆರ್ ವಾರ್ ಕಮ್ಸ್ ಅಂದರೆ ಬಿಕ್ಕಟ್ಟು ಅಥವಾ ಯುದ್ಧ ಬಂದರೆ ಅನ್ನೋ ಬುಕ್ಲೆಟ್ ಅನ್ನೇ ಸ್ವೀಡನ್ ಸರ್ಕಾರದ ಸಿವಿಲ್ ಕಂಟಿನ್ಸೀಸ್ ಏಜೆನ್ಸಿ ರಿಲೀಸ್ ಮಾಡಿದೆ. ಇದು ಪಾಂಪ್ಲೆಟ್ಗಳ ಅಪ್ಡೇಟೆಡ್ ವರ್ಷನ್. ಮಹಾಯುದ್ಧಗಳ ಕಾಲದಿಂದಲೂ ಈ ರೀತಿಯ ಪಾಂಪ್ಲೆಟ್ ಹಂಚೋ ಸಂಪ್ರದಾಯ ಸ್ವೀಡನ್ನಲ್ಲಿದೆ. ಆದರೆ ಮಹಾಯುದ್ಧ ನಂತರ ಸ್ವೀಡನ್ ಈ ರೀತಿ ವಾರ್ನಿಂಗ್ ಕೊಟ್ಟಿದ್ದು 1961ರ ಕೋಲ್ಡ್ ವಾರ್ ಟೈಮ್ನಲ್ಲಿ. ಅದಾದಮೇಲೆ 2018ರಲ್ಲಿ ರಷ್ಯಾ ಯುಕ್ರೇನ್ನಲ್ಲಿ ದಾಳಿ ಮಾಡುತ್ತೆ ಅನ್ನೋ ಮಾಹಿತಿ ಹರಿದಾಡೋಕ್ಕೆ ಶುರುವಾದಾಗಲೂ ಈ ರೀತಿ ಹಂಚಿದ್ರು. ಈಗ ಮತ್ತೆ ಯುದ್ಧಕ್ಕೆ ರೆಡಿಯಾಗಿ ಅಂತ ಅಲರ್ಟ್ ಅನ್ನು ಜಾರಿ ಮಾಡಿದೆ. ರಷ್ಯಾ ನ್ಯೂಕ್ಲಿಯರ್ ಸಿದ್ಧಾಂತದಲ್ಲಿ ಬದಲಾವಣೆ. ಇನ್ನೊಂದು ಆಯುಧ ಬಳಕೆಗೆ ಪರ್ಮಿಷನ್ ಕೊಟ್ಟ ಬೈಡೆನ್. ಯುದ್ಧ ಶುರುವಾಗಿ 1000 ದಿನ ಕಂಪ್ಲೀಟ್ ಆಗ್ತಿದ್ದ ಹಾಗೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ರಷ್ಯಾದ ಪರಿಷ್ಕೃತ ಅಣು ಸಿದ್ಧಾಂತ ನ್ಯೂಕ್ಲಿಯರ್ ಡಾಕ್ಟ್ರೈನ್ಗೆ ಸೈನ್ ಹಾಕಿದ್ದಾರೆ. ಅಣ್ವಸ್ತ್ರ ಇರೋ ದೇಶಗಳ ಸಹಾಯದಿಂದ ಯುಕ್ರೇನ್ ರಷ್ಯಾ ಮೇಲೆ ದಾಳಿ ಮಾಡಿದ್ರೆ ಅದು ರಷ್ಯಾ ಮೇಲಾಗೋ ಜಂಟಿ ದಾಳಿ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ರಷ್ಯಾ ಮೊದಲಿಂದಲೂ ಹೇಳ್ಕೊಂಡು ಬಂದಿತ್ತು. ಕಳೆದ ಸೆಪ್ಟೆಂಬರ್ನಲ್ಲಿ ಖುದ್ದು ಪುಟಿನ್ ಪಾಶ್ಚಿಮಾತ್ಯ ರಾಷ್ಟ್ರಗಳ ಲಾಂಗ್ ರೇಂಜ್ ಕ್ಷಿಪಣಿಗಳ ಬಳಕೆಗೆ ಯುಕ್ರೇನ್ಗೆ ಅನುಮತಿ ನೀವು ಕೊಟ್ಟರೆ ನೇರವಾಗಿ ರಷ್ಯಾ ನ್ಯಾಟೋನೇ ಯುದ್ಧದಲ್ಲಿದ್ದೀರಿ ಅಂತ ಅನ್ಕೋಬೇಕಾಗತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ರು. ಈಗ ಅದನ್ನು ಅಧಿಕೃತವಾಗಿ ನ್ಯೂಕ್ಲಿಯರ್ ಡಾಕ್ಟ್ರೈನ್ನಲ್ಲಿ ಸೇರಿಸಿದ್ದಾರೆ. ಬ್ಯಾಲಿಸ್ಟಿಕ್ ಮಿಸೈಲ್ ಬಳಸಿದ್ರೆ ಅದಕ್ಕೆ ಪೂರಕವಾಗಿ ಅಣ್ವಸ್ತ್ರ ಹಾಕ್ತೀವಿ ಅಂತ ಹೆದರಿಸಿದ್ದಾರೆ. ಇನ್ನು ಈ ಡಾಕ್ಟ್ರಿನಲ್ಲಿ ಕ್ಲಿಯರ್ ಆಗಿ ಇರೋದೇನು ಅಂದರೆ ರಷ್ಯಾ ಮೇಲೆ ದೊಡ್ಡ ಪ್ರಮಾಣದ ವಾಯುದಾಳಿ ಆದರೂ ಕೂಡ ನ್ಯೂಕ್ಲಿಯರ್ ರೆಸ್ಪಾನ್ಸ್ ಅನ್ನು ರಷ್ಯಾ ಇನ್ಮೇಲೆ ಕೊಡಬಹುದು, ಅಣ್ವಸ್ತ್ರ ಬಳಸಬಹುದು. ದೊಡ್ಡ ಪ್ರಮಾಣದ ವಾಯುದಾಳಿ ಅಂದರೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ಕ್ರೂಸ್ ಕ್ಷಿಪಣಿಗಳು, ಏರ್ಕ್ರಾಫ್ಟ್ ಮೂಲಕ ದಾಳಿ, ಡ್ರೋನ್ ಹಾಗೂ ಇತರ ಹಾರುವ ಅಸ್ತ್ರಗಳಿಂದ ಮಾಡೋ ವಿನಾಶಕಾರಿ ದಾಳಿ. ಜೊತೆಗೆ ಮಿತ್ರ ರಾಷ್ಟ್ರ ರಷ್ಯಾದ ಚಡ್ಡಿ ದೋಸ್ತು ಬೆಲರೂಸ್ ಮೇಲಿನ ದಾಳಿ ನಡೆದರೂ ಕೂಡ ಅದನ್ನು ರಷ್ಯಾದ ಸಾರ್ವಭೌಮತೆಗೆ, ಪ್ರಾದೇಶಿಕ ಸಮಗ್ರತೆಗೆ ಧಕ್ಕೆ ಅಂತ ಕನ್ಸಿಡರ್ ಮಾಡಿ ಅವರಿಗೂ ಹೊಡಿತೀವಿ ಅಂತ ರಷ್ಯಾ ಹೇಳಿ ಮಿತ್ರನಿಗೆ ಪ್ರೊಟೆಕ್ಷನ್ ಕೊಟ್ಟಿದೆ. ಏನೋ ನೇರವಾಗಿ ನ್ಯಾಟೋಗೆ ಅನ್ವಯ ಆಗುವಂತೆ ರಷ್ಯಾ ವಿರುದ್ಧ ಒಂದು ಮಿಲಿಟರಿ ಸಂಘಟನೆ ಅಥವಾ ಕೂಟದ ಯಾವುದೇ ಸದಸ್ಯ ರಾಷ್ಟ್ರ ಅಗ್ರೆಷನ್ ತೋರಿಸಿದ್ರೆ ಅದು ಇಡೀ ಒಕ್ಕೂಟದ ಅಗ್ರೆಷನ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ ಅಂತ ಹೇಳಿದೆ. ಸ್ನೇಹಿತರೆ, ರಷ್ಯಾ ಇದುವರೆಗೆ ಸಮಾಧಾನದಿಂದ ನಿಧಾನಕ್ಕೆ ಯುಕ್ರೇನ್ ಮೇಲೆ ಅಫೆನ್ಸಿವ್ ಕಾರ್ಯಾಚರಣೆ ಮಾಡ್ಕೊಂಡು ಬಂದಿದೆ. ಆದರೆ ಈ ಡಾಕ್ಟ್ರೈನ್ಗೆ ಪುಟಿನ್ ಸೈನ್ ಮಾಡಿರೋದು ಅಣ್ವಸ್ತ್ರಕ್ಕೆ ಕೈ ಹಾಕೋಕೆ ಪುಟಿನ್ ದಾರಿಗಳನ್ನು ಕ್ಲಿಯರ್ ಮಾಡ್ಕೊಳ್ತಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ತೋರುತ್ತೆ. ಸದ್ಯಕ್ಕೆ ಅಮೆರಿಕದ ಟ್ಯಾಕ್ಟಿಕಲ್ ಮಿಸೈಲ್ ಲಾಂಗ್ ರೇಂಜ್ ಅಲ್ಲ, ಅದು ರಷ್ಯಾ ರಾಜಧಾನಿ ಮಾಸ್ಕೋನು ತಲುಪಲ್ಲ. ಆದರೆ ಯುಕ್ರೇನ್ ಈ ಮೊದಲು ಬಳಸ್ತಾ ಇದ್ದ ಮಿಸೈಲ್ಗಳಿಗಿಂತ ಇವುಗಳ ರೇಂಜ್ ಜಾಸ್ತಿ ಇದೆ. 300 ಕಿಲೋಮೀಟರ್ಗಿಂತ ಜಾಸ್ತಿ ದೂರ ಹೋಗುತ್ತೆ. ರಷ್ಯಾದ ಡೀಪ್ ಒಳಗಡೆ ಬಂದು ಪ್ರಮುಖ ನಗರಗಳಿಗೆ ಹೊಡೆಯುತ್ತೆ. ಇದೇ ಕಾರಣಕ್ಕೆ ಯುಕ್ರೇನ್ ಪಾಶ್ಚಿಮಾತ್ಯ ಆಯುಧಗಳನ್ನು ಬಳಸಬಾರದು ಅಂತ ರಷ್ಯಾ ಕ್ಲಿಯರ್ ಕಟ್ ಮೆಸೇಜ್ ಕೊಟ್ಟಿದೆ. ಆದರೆ ಅಮೆರಿಕ ತಲೆನೇ ಕೆಡಿಸ್ಕೊಳ್ತಿಲ್ಲ. ಈಗ ಪುನಃ ತಮ್ಮ ಆಂಟಿ ಪರ್ಸನಲ್ ಮೈನ್ಸ್ ಅಂದರೆ ನೆಲ ಸ್ಫೋಟಕಗಳನ್ನು ರಷ್ಯಾ ವಿರುದ್ಧ ಬಳಸಿ ಅಂತ ಜೋ ಬೈಡೆನ್ ಅಪ್ರೂವಲ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಮಿಸೈಲ್ ಬಳಕೆ ಅಪ್ರೂವಲ್ ಬಳಿಕ ರಷ್ಯಾದ ಬ್ರಿಯಾನ್ಸ್ಕ್ ಪ್ರದೇಶದಲ್ಲಿ ಅಮೆರಿಕದ 6 ಕ್ಷಿಪಣಿಗಳು ಬಿದ್ದಾಗಲೇ ರಷ್ಯಾದ ವಿದೇಶಾಂಗ ಸಚಿವ ಸರ್ಗೇ ಲಾವ್ರೋವ್ ಪಾಶ್ಚಿಮಾತ್ಯ ರಾಷ್ಟ್ರಗಳು ಪರಿಸ್ಥಿತಿಯನ್ನು ಎಸ್ಕಲೇಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಇದಕ್ಕೆ ಪುಷ್ಟಿ ಕೊಡುವಂತೆ ಬೇರೆ ಬೇರೆ ಆಯುಧಗಳ ಬಳಕೆಗೆ ಈಗ ಅನುಮತಿ ಕೊಡ್ತಾ ಹೋಗ್ತಿದ್ದಾರೆ ಬೈಡೆನ್. ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಇದಕ್ಕೆ ರಷ್ಯಾ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನೋಡಬೇಕು. ಸದ್ಯ ಬುಧವಾರ ಯುಕ್ರೇನ್ ರಾಜಧಾನಿ ಕಿಯವ್ನಲ್ಲಿರೋ ಅಮೆರಿಕ ರಾಯಭಾರ ಕಚೇರಿಯನ್ನು ಕೂಡ ಶಟ್ ಡೌನ್ ಮಾಡಲಾಗಿದೆ. ಕಚೇರಿಗೆ ರಷ್ಯನ್ ದಾಳಿಯ ಬೆದರಿಕೆ ಇರೋದ್ರಿಂದ ಇದನ್ನ ಬಂದ್ ಮಾಡಲಾಗಿದೆ. ಸೊ ಯುಕ್ರೇನ್ ರಷ್ಯಾ ಯುದ್ಧ 1000 ದಿನಗಳ ಬಳಿಕ ಕಮ್ಮಿ ಆಗೋದ್ರ ಬದಲಾಗಿ ಇನ್ನು ಮುಂದಿನ ಹಂತಕ್ಕೆ ಬಹುರಾಷ್ಟ್ರಗಳ ನಡುವಿನ ಸಂಘರ್ಷವಾಗಿ ಬದಲಾಗೋ ಲಕ್ಷಣಕ್ಕೆ ಇದು ತಿರುಗ್ತಾ ಇದೆ. ಇದರ ಪರಿಣಾಮ ಷೇರು ಮಾರುಕಟ್ಟೆ ಮೇಲೂ ಕೂಡ ಆಗ್ತಾ ಇದೆ. ಮಂಗಳವಾರ ಭಾರತದ ಸ್ಟಾಕ್ ಮಾರ್ಕೆಟ್ನ ಗ್ರಾಫ್ ತೆಗೆದು ನೋಡಿ, ಆರಂಭದಿಂದ ಚೆನ್ನಾಗಿ 800-900 ಸಾವಿರ ಪಾಯಿಂಟ್ ಅಂತ ರೈಸ್ ಆಗ್ತಾ ಇತ್ತು. ಮಧ್ಯಾಹ್ನ 2 ಗಂಟೆ ವೇಳೆಗೆ ಬಂತು. ಬ್ಲೂಮ್ಬರ್ಗ್ ರಿಪೋರ್ಟ್ ಮಾಡ್ತು, ಈ ಲಾಂಗ್ ರೇಂಜ್ ಕ್ಷಿಪಣಿಯನ್ನು ಅಥವಾ ಈ ATACMS ಕ್ಷಿಪಣಿಗಳನ್ನು, ಅಮೆರಿಕನ್ ಮೇಡ್ ಕ್ಷಿಪಣಿಗಳನ್ನು ಯುಕ್ರೇನ್ ಬಳಸಿದೆ, ರಷ್ಯಾದ ಬ್ರಿಯಾನ್ಸ್ಕ್ ಮೇಲೆ ಹೊಡೆದಿದೆ ಅಂತ ಸುದ್ದಿ ಬರ್ತಿದ್ದ ಹಾಗೇನೆ
ಪುಟಿನ್ ಹೆಂಗೋ ವಾರ್ನಿಂಗ್ ಕೊಟ್ಟಿದ್ರಲ್ಲ, ಬಹುರಾಷ್ಟ್ರಗಳ ಯುದ್ಧ ಆಗುತ್ತೆ ಹಿಂಗೆ ಮಾಡಿದ್ರೆ ಅಂತ. ಬಟ್ ಇದು ಬಳಸ್ತು ಅನ್ನೋ ಸುದ್ದಿ ಬರ್ತಿದ್ದ ಹಾಗೇನೆ ಇದ್ದಕ್ಕಿದ್ದ ಹಾಗೆ ಆಗಿರೋ ರಿಕವರಿ ಎಲ್ಲ ಡ್ರಾಪ್ ಮಾಡಿ ಭಾರತದ ಮಾರ್ಕೆಟ್ ಬಿತ್ತು. 1000 ಪಾಯಿಂಟ್ಸ್ ರೈಸ್ನೊಂದಿಗೆ ಎಂಡ್ ಆಗುತ್ತೆ ಅಂತ ಅನ್ಕೊಂಡಿದ್ದ ಮಾರ್ಕೆಟ್ ಬರೀ 200 ಪಾಯಿಂಟ್ ರೈಸ್ನೊಂದಿಗೆ ಎಂಡ್ ಆಯಿತು. ಸೊ ಜಗತ್ತಿನಲ್ಲಿ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗ್ತಾ ಇದೆ ಈ ಹೊಸ ಬೆಳವಣಿಗೆ, ರಷ್ಯಾ ಯುಕ್ರೇನ್ ಕದನದಲ್ಲಿ ಆಗ್ತಿರೋ ಎಸ್ಕಲೇಷನ್. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ಸ್ ಬಂದರೂ ಕೂಡ ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೀವಿ. ಹಾಗೆ ಒಂದು ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದಂತಹ AI ವರ್ಕ್ಶಾಪ್ಗೆ ಸಂಬಂಧಪಟ್ಟಂತೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರೋದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಈ AI ವರ್ಕ್ಶಾಪನ್ನು ಅಟೆಂಡ್ ಮಾಡಿ ನಿಮ್ಮ ಸ್ಕಿಲ್ ಸೆಟ್ಸ್ಗೆ AI ಬಳಕೆ ಮಾಡೋದು ಹೇಗೆ ಅನ್ನೋ ಸ್ಕಿಲ್ಲನ್ನು ಕೂಡ ಆ್ಯಡ್ ಮಾಡ್ಕೊಳ್ಬಹುದು. ಆ ಮೂಲಕ ಕರಿಯರ್ ಗ್ರೋತ್ಗೆ ಅಥವಾ ಹೊಸ ಜಾಬ್ ಗಳಿಸೋಕೆ ನಿಮ್ಮ ಪ್ರೊಫೈಲನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಬಹುದು. mastmag.comನ ಮೊದಲ 1,500 ವೀಕ್ಷಕರಿಗೆ ಇದು ಫ್ರೀ ಆಕ್ಸೆಸ್ ಇರುತ್ತೆ. ಅದಾದ ನಂತರವೂ ಹೋಗೋರಿಗೆ ಅಫೋರ್ಡೆಬಲ್ ಪ್ರೈಸಸ್ನಲ್ಲೇ ಈ ಕೋರ್ಸಸ್ ಲಭ್ಯವಿವೆ. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.